ಸುತ್ತ ಪ್ರಾಮಿಸ್ ಮಾಡಿದ್ದಾರೆ. ಕಾಲಿರೋದು ನನಗೆ ನೋಡೋಕ್ಕಾಗ್ತಿಲ್ಲ. ಅಲ್ಲಿ ಪ್ರತಿಯೊಂದನ್ನು ಜಾರ್ಡನ್ಸಿಂದ ತುಂಬಿಸೋಣ. ನಾವು ಹೋಗ್ತಿರೋದು ಸೈಟ್ ವಿಷಯಕ್ಕೆ. ಬಾಕ್ಸ್ಗಳನ್ನ ಅನ್ಬಾಕ್ಸ್ ಮಾಡೋಣ. ಒಂದ್ ಸೈಟ್ ಶಶಾಂಕ್ ನನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾನೆ. ಸಡನ್ ಆಗಿ ಏನಾದ್ರು ಕಪ್ಪಗಾದ್ರೆ ಅದಕ್ಕೆ ಕಾರಣ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ಜಿಮ್ಮಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರವಣ್ ಮನೆ ಹತ್ರ ಇರೋ ಜಿಮ್ ಅಲ್ಲ, ನಮ್ಮ ಮನೆ ಹತ್ರ ಇರೋ ಜಿಮ್ಮು. ನಾನು 2 ಜಿಮ್ಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿದ್ದಾಗ ಇಲ್ಲಿ, ಅಲ್ಲಿದ್ದಾಗ ಅಲ್ಲಿ ಮಾಡೋಕ್ಕೆ. ಬಟ್ ವೀಕ್ಲಿ 3 ಡೇಸಲ್ಲಿ ನಾನು ಬಿಸಿಲು ಸರಿಯಾಗಿದೆ ಅಂತೇಳಿ ಬ್ಲ್ಯಾಕ್ ಕಲರ್ ಲೆದರ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ಸುಡ್ತಾ ಇದೆ ಅಂದರೆ ಮೈ, ಯಪ್ಪ ಸಖತ್ ಬಿಸಿಲಿದೆ ಗೈ, ಸಖತ್ ಬಿಸಿಲಿದೆ. ನಮ್ಮ ಮನೇಲಿ ಯಾವುದು ಗಾಡಿನೂ ಇಲ್ಲ, ತುಂಬ ಕಾರ್ ಎತ್ಕೊಂಡು ಬೇರೆ ಹೋಗ್ಬಿಟ್ಟಿದ್ದಾನೆ. ಜಿಮ್ಮಿಗೆ ನಡ್ಕೊಂಡೇ ಹೋಗಬೇಕಾಗಿದೆ ಇವತ್ತು. ಬನ್ನಿ ಹೋಗೋಣ. ಬಾ ಗೈಸ್, ಆ ಬಿಸಿಲಲ್ಲಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಬನ್ನಿ ಜಿಮ್ ರೀಚ್ ಆಗಿದ್ದೀನಿ. ವರ್ಕೌಟ್ ಮಾಡಿ ಹೋಗೋಣ, ಶೋಲ್ಡರ್ ವರ್ಕೌಟ್. ಗೈಸ್, ಜಿಮ್ಮಿಂದ ಒಂದು ಸ್ನಾನ ಮಾಡಿ ರಪಕ್ಕ ರೆಡಿಯಾಗಿ ಈಗ ನಾನು ಹೋಗ್ತಾ ಇರೋದು ಇಲ್ಲಿಗೆ ಅಂದರೆ ಸೈಟ್ ನೋಡೋಕ್ಕೆ. ಬನ್ನಿ ಏನಾಯ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಬಿಟ್ಟರೆ ವಾಪಸ್ ಬಂದ ತಕ್ಷಣ ಇಷ್ಟೆಲ್ಲ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದೆ. ಅದು ಇದೇ ಬ್ಲಾಗಲ್ಲಿ ಆಗುತ್ತೆ. ಲೆಟ್ಸ್ ಗೋ. ನಮ್ಮ ಪಿತಾಶ್ರೀ ಅವರು ಇವತ್ತು ಸಲೂನ್ಗೆ ಹೋಗಿ ಫೇಶಿಯಲ್ಲು, ಕಾಲು ಬೆಳ್ಳಕ್ಕೆ, ಹೇರ್ ಕಟ್ಟು ಎಲ್ಲ ಮಾಡಿಸ್ಕೊಂಬಂದಿದ್ದಾರೆ. ನೋಡಿ ಪಳ ಹೊಡಿತಾ ಇದೆ. ನಾಳೆ ಇದಕ್ಕೆ ಹೋಗ್ಬೇಕಲ್ಲ, ಫಂಕ್ಷನ್ಗೆ ಹೋಗ್ಬೇಕಲ್ಲ. ಆಹಾ, ಫುಲ್ ಗ್ಲೋ ಅಲ್ಲಿ ಇದ್ದೀರಾ. ನಾಳೆ ಅಂತೂ ಫುಲ್ಲು ಡೈಮಂಡ್ ಥರ ಹೊಡಿತಾ ಇರ್ತಾರೆ ನಮ್ಮ ಅಪ್ಪ. ಬಂದೆ. ಬನ್ನಿ ಗೈಸ್, ಬೇಗ ಹೋಗ್ಬರೋಣ. ಗೈಸ್, ನಾವು ನಮ್ಮ ಮನೆಯಿಂದ ಹೊಟ್ಟು ಶಶಾಂಕ್ ಮನೆ ಹತ್ರ ಬಂದಿದ್ದೀವಿ. ಅವ್ನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಸ್ನಾನ ಮಾಡಬೇಕು ಅಂತೇಳಿ ನಮಗೆ 15 ನಿಮಿಷದ ವೆಯ್ಟ್ ಮಾಡಿಸ್ತಾ ಇದ್ದಾನೆ. ಇನ್ನು ಎಷ್ಟೊತ್ತಾಗಿ ಬರ್ತಾನೆ ಗೊತ್ತಿಲ್ಲ. 4 ಗಂಟೆಗೆ ಲೊಕೇಶನ್ ಇರಬೇಕಿತ್ತು, 4:20. ಸೊ ದ ಪ್ರಾಬ್ಲಮ್ ಇಸ್ ನಾಟ್ ಮೀ, ಐ ಆಮ್ ಆನ್ ಟೈಮ್. ಆಲ್ವೇಸ್ ಪೀಪಲ್ ಅರೌಂಡ್ ಮೀ ಆರ್ ಲೇಟ್. ಸೊ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿರುತ್ತೆ ಕಣ, ನಮ್ಮ ತಾಯಣಗೆ ಅರ್ಥ ಆಗಿರುತ್ತೆ. ಏನು ನಾನು ಲೇಟ್ ಮಾಡೋದಾ? ನೀನು ಮನ್ಸು ಮುಟ್ಟಾಡ, ನಿನ್ನ ಹೆಸರು ಲೇಟ್ ಮಾಡಿದ್ಯಾ? ಮನ್ಸು ಮುಟ್ಟಾಡು. ಮನ್ಸು ಮುಟ್ಟೇಳಲೇ. ಮನ್ಸು ಮುಟ್ಕೊಂಡು ಹೇಳ್ತೀನಿ. ಇಬ್ರು ಕಡೆ ಲೇಟ್ ಆಗಿದೆ. ಇಬ್ರು ಕಡೆ ನನ್ನ ಬಿಟ್ಟು ನಿಂದೇಳು ಆಯ್ತು. ಒಬ್ಬಂದೆ ನಂದು ಲೇಟ್ ಆಗುತ್ತೆ. ನಂದು ಲೇಟ್ ಆಗುತ್ತೆ ಅಲ್ಲ, ಲೇಟ್ ಮಾಡ್ತೀಯ ನೀನು. ಇಷ್ಟು ಲೇಟ್ ಮಾಡ್ತಾನೆ ಗೊತ್ತಾ? ಇವನ್ ಶಶಾಂಕು ಅದೇ, ಎಲ್ಲಾರ್ದು ಅದೇ ಕತೆ. ಎಲ್ರು ಒಂದ್ ಕಡೆ ಸೇರ್ಸೋದೇ ದೊಡ್ಡ ತಲೆನೋವು ಗೈಸ್. ಅದೇ ಪ್ರಾಬ್ಲಮ್. ಎಲ್ರು ಕೈ ಕಟ್ಕೊಂಡು ಹಿಂಗೆ ಚೈನ್ ಹಾಕೊಂಡು ಇದ್ಬಿಡ್ಬೇಕು. ಬನ್ನಿ ಹೋಗೋಣ. ಬರ್ಲಿ ನಮ್ಮ ಶಶಾಂಕ. ಬಂದ್ರು ನೋಡಿ, ಲೇಟ್ ಲತೀಫ್ ಶಶಾಂಕ್. ನಾನು ಮೀಟಿಂಗ್ ಅಲ್ಲಿ ಇದ್ದೆ, ನಿಮ್ಗೆ ಗೊತ್ತಾ ಯಾವ ಮೀಟಿಂಗ್ ಅಲ್ಲಿ ಇದ್ದೆ ಅಂತ. ಅದು ಕಷ್ಟ, ಅದು ಕರೆಕ್ಟೇ. ಬಟ್ ಲೇಟ್ ಆಯ್ತು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ 8 ಕಿಲೋಮೀಟರ್ ಇದೆ. ನಾವು ಹೋಗ್ತಿರೋದು ಸೈಟ್ ವಿಷಯಕ್ಕೆ. ಕತೆ ಏನು ಅಂದರೆ, ನಾವು ಒಂದು ನಿಮಿಷ ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀವಿ. ಅಂದರೆ ನಾವು ಸೈಟ್ ಅಂತ ಒಂದು 2 ತಿಂಗಳು 3 ತಿಂಗಳಿಂದ ಅಲ್ಲ ಶಶಾಂಕ, 2 ತಿಂಗಳಲ್ಲ, ಡಿಸೆಂಬರ್ ಟೈಮಲ್ಲಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ಸಕ್ಕತ್ತಾಗಿರೋ ಸೈಟ್ ಸಿಕ್ಕಿತ್ತು, ಒಳ್ಳೆ ಜಾಗ. ವಾವ್, ಇದು ಫಿಕ್ಸ್ ಅಪ್ಪ ಅಂದ್ಕೊಂಡು ನಾವೇನೋ ನಮ್ಮ ಪ್ರೊಸೀಜರು, ಲೋನು ಅದು ಇದು, ಬಿಕಾಸ್ ನಾನು ಲೋನ್ಗಿನೆಲ್ಲ ಮಾಡಲೇಬೇಕು. ಸೊ ನಾವು ಅಪ್ಪ ಅಮ್ಮಂಗೆ ಒಂದು ಸೈಟ್ ತೋರಿಸ್ಬೋದು. ನಾನು ತೊಗೊಂಡು ಅಂತ ಖುಷಿಯಾಗಿ ನಾನು ಶಶಾಂಕ ಫಿಕ್ಸ್ ಆಗಿದ್ವಿ. ನೋಡಿದ್ರೆ ಪ್ರೊಸೀಜರ್ ಮುಗಿಯೋಷ್ಟರಲ್ಲಿ ಓನರು ಸೈಟ್ನ ಯಾರಿಗೋ ಮಾರ್ಬಿಟ್ಟಿದ್ದಾರೆ. ನಾವು ಬುಕ್ಕಿಂಗ್ ಏನೋ ನಾನಿರಲಿಲ್ಲ. ಆ ಟ್ರಿಪ್ಪು ಈ ಟ್ರಿಪ್ಪು, ಅದು ಇದು ಕೆಲಸ ಅಂದರೆ ನಾನೇ ಶಶಾಂಕ್ ಇರಲ್ಲ, ಆಮೇಲೆ ಓನರ್ ಇರಲ್ಲ. ಆ ಥರ ಆಗ್ತಿತ್ತು. ನಾವು ಬುಕ್ಕಿಂಗ್ ಪ್ರೈಸ್ ಕೊಡೋಣ, ಹೋಗಿ ಕೊಟ್ಬಿಟ್ಟು ಅಕೌಂಟ್ ಟ್ರಾನ್ಸ್ಫರ್ ಮಾಡೋಣ, ಏನೋ ಒಂದು ಮಾಡೋಣ ಅಂದ್ಕೊಂಡೇ ಪುಷ್ ಮಾಡಿ ಕೈಯಿಂದ ಹಿಂಗೆ ಹೋಯ್ತು. ಬಟ್ ನನಗೆ ಫೋನ್ ಮಾಡಿ ಈ ಥರ ಇಲ್ಲ ಮಾರ್ಬಿಟ್ಟಿದ್ದೀವಿ ಅಂದಾಗ ತುಂಬ ಬೇಜಾರಾಯಿತು. ಲಿಟ್ರಲಿ ನಾನು ವಯನಾಡಲ್ಲಿ ಇದ್ದಾಗ ಅವ್ರು ನನಗೆ ಹೇಳಿದ್ದು, ಸಕ್ಕತ್ ಬೇಜಾರಾಯಿತು. ಎಷ್ಟು ಒಳ್ಳೆ ಜಾಗ ಅಂತ. ಬಟ್ ಆಮೇಲೆ ಅನಿಸ್ತು, ಹಣೆ ಮೇಲೆ ಬರ್ದಿಲ್ಲ ಅಂದರೆ ಹೆಣ್ಣು ಹೊಣ್ಣು ಮಣ್ಣು ಏನೇ ಮಾಡಿದ್ರು ಸಿಗಲ್ಲ. ಏನಕ್ಕೆ ಇಸ್ಕೊಂಡಿರಲ್ಲ ಅಂದ್ರೆ ನಮ್ಮೇಲೆ ಗ್ಯಾರಂಟಿ, ನೀವು ತಾನೇ ಬಿಡಿ ಸರ್ ಬೇಡ ಅಂತ ಕೂತ್ಬಿಟ್ಟಿದ್ರು. ಆ ಥರ ಇತ್ತು. ಅಂದರೆ ನಾವು ಕೊಡೋಣ ಸಿಗೋಣ ಮಾತಾಡೋಣ ಅಂದ್ಕೊಂಡು ನಾನೇ ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟೆ. ಸೊ ಓಕೆ, ಹ್ಯಾಪನ್ಸ್ ಫಾರ್ ರೀಸನ್ ಅಂದ್ಕೊಂಡು ಈಗ ನಾವು ಇನ್ನೊಂದು ಸೈಟ್ ನೋಡಕ್ಕೆ ಹೋಗ್ತಾ ಇದೀವಿ. ಮತ್ತೆ ಸೈಟ್ ಜರ್ನಿ ಸ್ಟಾರ್ಟ್ ಆಗಿದೆ, ಹುಡ್ಕೋದು. ಲೆಟ್ಸ್ ಗೋ. ಈ ಸೈಟ್ ನೋಡಿ ಇದೇನಾದ್ರು ಓಕೆ ಆದರೆ ಆದಷ್ಟು ಬೇಗ ಫೈನಲ್ ಮಾಡಬೇಕು ಅಂತಿದ್ದೀನಿ. ಮಾಡೋಣ. ಮದುವೆಗೆ ಮುಂಚೆ ಒಂದು ಮಾಡಬೇಕಲ್ಲ ಪ್ಲೀಸ್. ಒಂದು ಸೈಟ್ ಶಶಾಂಕ್ ನನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾನೆ. ಕೊಡೋಣ ಮಗ, ಬೆಂಗಳೂರಲ್ಲಿ ಸಿಕ್ಕರೆ ಕೊಡೋಣ. ಕೊಡ್ತೀಯಾ? ಸಿಕ್ಕರೆ ಮಗ ವ್ಲಾಗಲ್ಲಿ ಹೇಳ್ತಾ ಇದೀಯಾ? ಮಗ ಸಿಕ್ಕರೆ ಅಂತ ಹೇಳಿದ್ದು. ಸಿಗುತ್ತೆ, ನಾನು ಇಸ್ಕೋತೀನಿ. ದುಡ್ಡು ಕೊಡ್ತಾ ಹೇಳಲ್ಲ, ಸಿಕ್ಕರೆ ಅಂದೆ. ಫ್ರೀಯಾಗಿ ಸಿಕ್ಕರೆ ಕೊಡ್ತೀನಿ ಅಂತಿದ್ಯಾ? ಪಾಪ 25 ಎಕರೆ ಇಟ್ಟಿರೋರು ಊರಲ್ಲಿ ಹಿಂಗ್ ಹೇಳಿದ್ರೆ ನಾವು ಏನ್ ಹೇಳೋಣ? ಮಗ ನಿನ್ನ ಎಷ್ಟು 2 ಮಿಲಿಯನ್ ಟೋಟಲ್ ಕಮ್ಯುನಿಟಿ ನಿಂದಿರೋದು. ಕಮ್ಯುನಿಟಿ ಅಲ್ಲ ಮಗ, ನಿನ್ನ ಹತ್ರ 25 ಎಕರೆ ಆಸ್ತಿ ಇದೆ. 25 ಎಕರೆ ಆಸ್ತಿ ಇಟ್ಕೊಂಡೆ ನಿನ್ನ ಕಮ್ಯುನಿಟಿ ಎಲ್ಲ 1 ರೂಪಾಯಿ ನಿಂಗೆ ಸ್ಪಾನ್ಸರ್ ಮಾಡಿದ್ರೆ ಮುಗಿತಲ್ಲ. ಓ ಗೈಸ್, 1 ರೂಪಾಯಿ ನನಗೆ ಫೋನ್ ಪೇ ಮಾಡಿ. ನನ್ನ ನಂಬರ್ ಯಾರ ಹತ್ರ ಲೀಕ್ ಆಗಿದೆ ಅವರೆಲ್ಲ 1 ರೂಪಾಯಿ ಕಮ್ಮಿ ಆಗ್ಬಿಡುತ್ತೆ. 5 ರೂಪಾಯಿ ಫೋನ್ ಪೇ ಮಾಡಿ ಗೈಸ್ ನನಗೆ. ಅದಕ್ಕೆ ಬೇರೆ ಹೇಳ್ತಾರೆ ಕಣ.
ಬೇಡದು ಅಂತಾರೆ ಅಂತೀಯ? ಕ್ರೌಡ್ ಫಂಡಿಂಗ್ ಪರವಾಗಿಲ್ಲ, ನಾನು ಬೇಡ್ತಾ ಇದ್ದೀನಿ ನಾನು. ಕ್ರೌಡ್ ಫಂಡಿಂಗ್ ಅಂತ ಸೈಟ್ ತೊಗೊಳಕ್ಕೆ ಕ್ರೌಡ್ ಫಂಡಿಂಗ್. ತಮಾಷೆಗೆ ಜೋಕ್ ಇದು. ಆಮೇಲೆ ಇದನ್ನ ಎತ್ಬಿಟ್ಟು ಒಂದು ಮೀಮ್ ಕ್ಲಿಪ್ ಮಾಡ್ಬಿಟ್ಟು ಭಿಕ್ಷೆ ಬೇಡ್ತಿರೋ ಸ್ಯಾಮ್ ಸಮೀರ್ ಅಂತ ಮಾಡ್ಬಿಟ್ಟಿರ. ಬನ್ನಿ ಹೋಗೋಣ, ನೋಡ್ಕೊಂಬರೋಣ ಪ್ರಾಪರ್ಟಿ ಹೇಗಿದೆ ಅಂತ. ಅದನ್ನು ಬಂದು ಅನ್ಬಾಕ್ಸಿಂಗ್ ಮಾಡಬೇಕು. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ದಿನ ಆದಮೇಲೆ ನನಗೆ ಅಂತ ಒಂದಷ್ಟು ಐಟಮ್ಗಳನ್ನ ಆರ್ಡರ್ ಮಾಡಿದ್ದು. ನಾನು ಅದು ಆರ್ಡರ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಇಷ್ಟು ಖರ್ಚು ಮಾಡಬೇಕಾ ಅಂತ. ಒಂದು ಕಡೆ ಅನಿಸ್ತು, ಎಲ್ರಿಗೂ ಏನೇನೋ ಯೋಚನೆ ಮಾಡ್ತೀಯ, ನಿನಗೆ ಅಂತ ಒಂದ್ಸರಿ ಯೋಚನೆ ಮಾಡು ಸಮೀರ್ ಅಂದ್ಬಿಟ್ಟು ಪಟ್ಟಂತ ಆರ್ಡರ್ ಮಾಡಿಬಿಟ್ಟೆ. ನೋಡೋಣ ಏನೇನು ಆರ್ಡರ್ ಮಾಡಿದ್ದೀನಿ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ಗುಜ್ಜೆ ಬಜ್ಜಿ ಮಾಡಿದ್ರು. ಗುಜ್ಜೆ ಬಜ್ಜಿನ ಏನದು, ಗುಜ್ಜೆ ಕಬಾಬ್ ನೋಡಿ. ಗುಜ್ಜೆ ಸಾಕಾದ ಬಿಸಿಲಪ್ಪ ಪಾಪ. ನಮ್ದೆಲ್ಲ ಇಟ್ಕೊಂಡು ಹೊರಡಬೇಕು ನಾವು ಈ ಬಿಸಿಲಿಗೆ. ಖುಷಿ ಆಗ್ಬಿಟ್ಟ. ಇಲ್ಲ ಇದನ್ನು ಅವ್ನು ರೈತ ಕಾಯೋದು ತಗೋ ಅಂದ್ರೆ ಮರ ಹತ್ಬಿಡ್ತಾನೆ ಈಗ. ಇದು ಬೇಡ, ಅದು ಚೆನ್ನಾಗಿದೆ, ಅದು ತಗೊಳ್ಳ ಅಂತಾನೆ. ಸೊ ಇಲ್ಲಿ ಬಂದು ಮಾತಾಡಿ ನೋಡಿ ಹೋಗ್ತಾ ಇದ್ದೀನಿ. ಪ್ರೊಸೀಜರ್ ಎಲ್ಲ ಏನು ಕತೆ ಏನು ಅಂತೆಲ್ಲ ಈಗಲೇ ಎಕ್ಸ್ಪ್ಲೇನ್ ಮಾಡಲ್ಲ, ಮುಂದೆ ನಿಮ್ಗೆ ಹೇಳ್ತೀನಿ. ಬಟ್ ಈಗ ಇಲ್ಲಿಂದ ಹೊರಟ್ವಿ. ಲೆಟ್ಸ್ ಗೋ. ಬಿಸಿಲು. ನಾನು ಸಡನ್ನಾಗಿ ಏನಾದ್ರು ಕಪ್ಪಗಾದ್ರೆ ಅದಕ್ಕೆ ಕಾರಣ ಅದು ಕಾಣ್ತಿದೆ ನೋಡಿ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅವರೇ ಎಲ್ಲಿ ಕಾಣ್ತಿದ್ದಾರೆ ನೋಡಿ, ಅವರೇ. ಸಂಜೆ ಒಂದು ಮಾತು ಹೇಳ್ದ, ಏನ್ಸ ಹೆಣ್ಣು ಹಣ್ಣು ಮಣ್ಣು 3 ಹಣ್ಣಲ್ಲಿ ಬರ್ದಿರ್ಬೇಕು ಅಂದ್ರು. ಅದಕ್ಕೆ ನನ್ನ ಹಣೆ ದೊಡ್ಡದು ಮಾಡ್ಕೊಂಡಿದ್ದೀನಿ. ಯಾವಾಗ ಬರೀತಾರೋ ಗೊತ್ತಿಲ್ಲ, ಕಾಯ್ತಾ ಇದ್ದೀನಿ. ಜಾಗ ಸಾಲಿಲ್ಲ ಅಂತ ಎಗ್ರಿಸ್ಬಿಟ್ರೆ ಆಮೇಲೆ 3 ಕ್ಲಿಯರ್ ಆಗಿ ಬರೀಲಿ ಅಂತ ದೊಡ್ಡ ಜಾಗ ಕೊಟ್ಟಿದ್ಯಾ. ಹೆಣ್ಣು ದೊಡ್ಡದಾಗಿ, ಹೊಣ್ಣು ದೊಡ್ಡದಾಗಿ, ಮಣ್ಣು ದೊಡ್ಡದಾಗಿ. ಕ್ರೇಜಿ. ಫೈನಲಿ ನಾವು ಶಶಾಂಕ್ ನಡ್ರಾ ಪಕ್ಕಕ್ಕೆ ಬಂದಿದ್ದೀವಿ ನೋಡಿ. ಹಲ್ಸ್ನೇನು ಅಲ್ಲಿಂದ ತಂದಿದ್ದಾನಲ್ಲ, ಇನ್ನೊಂದು ವಾರದಲ್ಲಿ, ಇನ್ನೊಂದು ತಿಂಗಳಲ್ಲಿ ಹಣ್ಣಾಗುತ್ತಂತೆ. ವಾರನ ಇನ್ನೊಂದು ವಾರ ಅದೆಲ್ಲ ಕಟ್ ಮಾಡ್ಕೊಂಡು ನಮ್ಗೆಲ್ಲ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾನೆ. ಇದಾಗಿರೋದಲ್ಲ, ಇನ್ನು ಬಲ್ತಿದೆ, ಹೆಂಗ್ ನೋಡ್ಬೇಕಿಲ್ಲ. ಒಟ್ನಲ್ಲಿ ತೊಗೊಂಬಂದು ಕೊಡು. ಆದ್ರೆ ನಮಗೂ ಬನ್ನಿ, ಶಶಾಂಕ್ ಮನೆ ಯಾವ್ದೊಂದು ತೋರಿಸ್ತೀನಿ ನೋಡಿ. ಎಲ್ಲರೂ ಇಲ್ಲಿ ಬನ್ನಿ. ಎಲ್ರಿಗೂ ಗೊತ್ತು. ಬಾಯ್. ಗೈಸ್ ಫೈನಲಿ ಬಾಕ್ಸ್ಗಳನ್ನ ಅನ್ಬಾಕ್ಸ್ ಮಾಡೋಣ. ತುಂಬ ದಿನದಿಂದ ಆಸೆ ಪಟ್ಟು ತರಿಸಿರೋದು ಏನೇನು ಐಟಮ್ಸು. ತುಂಬ ದಿನದಿಂದ ಬೇಡ, ದುಡ್ಡು ವೇಸ್ಟ್ ಮಾಡೋದು ಬೇಡ ಸಮೀರ್, ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಬಟ್ ಒಂದು ದಿನ ಅದು ನೈಟು ನಾನು ಕಂಟ್ರೋಲ್ ಮಾಡೋಕ್ಕಾಗದೆ ಒಂದಷ್ಟು ಐಟಮ್ಸ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಬನ್ನಿ. ಇನ್ನೂ ತುಂಬ ಐಟಮ್ಸ್ ಆರ್ಡ್ರ್ ಮಾಡೋಕ್ಕೆ ಆಸೆ, ಬಟ್ ಕಂಟ್ರೋಲ್ ಆಗಿದ್ದೀನಿ. ಯಾಕೆ ಅಂದರೆ ಮನೆ ಮಾಡಬೇಕಲ್ಲ ಗೈಸ್, ಇನ್ನು ಮದುವೆ ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು, ತುಂಬ ಇದೆ ಗೈಸ್. ಇದಕ್ಕೆ ನಾನು ಆಲ್ಮೋಸ್ಟ್ 35,000 ಹತ್ರ ಖರ್ಚು ಮಾಡಿದ್ದೀನಿ. ಸೇವಿಂಗ್ ಸಮೀರ್, ಯಾವಾಗ ಆಗೋದು ಸೇವಿಂಗ್ ಸಮೀರ್? ಏನು ಹೇಳು? ಮೈಕ್ ತಗೊಳ್ಳಿ. ಗೈಸ್ ಸೊ ಅನ್ಬಾಕ್ಸ್ ಮಾಡೋಣ. ಇದೇನು ಅಂತ ಗೊತ್ತಿಲ್ಲ, ಫಸ್ಟು ನೋಡೋಣ. ಓ ಇದು ಪರ್ಫ್ಯೂಮ್, ಲವ್ ಡ್ರಂಕ್ ಪರ್ಫ್ಯೂಮ್. ಅದಲ್ಲ ಸ್ಮೆಲ್ ನೋಡ್ತೀನಿ ರೀ, ಒಂದು ನಿಮಿಷ. ಹಾಂ, ಇದು ಸೇಮ್ ನನ್ನ ಹತ್ರ ಇರೋ ಸ್ಮೆಲ್ಲೇ, ಅಷ್ಟು ಚೆನ್ನಾಗಿಲ್ಲ. ಛೇ, ವೇಸ್ಟ್ ಆಫ್ ಮನಿ ಅಲ್ಲ. ಸೇಮ್ ನನ್ನ ಹತ್ರ ಒಂದು ಪರ್ಫ್ಯೂಮ್ ಇದೆ, ಸೇಮ್ ಸ್ಮೆಲ್ ಅದು. ಇಲ್ಲ ವೇಸ್ಟ್ ಅಲ್ಲ ಅದು. ನಂದು ಇದಕ್ಕೆ ಹೋಗುತ್ತೆ, ಕಲೆಕ್ಷನ್ಸ್ಗೆ. ನನ್ನ ಪರ್ಫ್ಯೂಮ್ ಕಲೆಕ್ಷನ್ ಇಲ್ಲ ಗೈಸ್. ನನಗೆ ಪರ್ಫ್ಯೂಮು, ಬಟ್ಟೆ, ಶೂಸು, ಕಾರು, ಇದೆಲ್ಲ ನನ್ನ ಊಟ. ಇದೇನು? ಓ, ಈ ಬಾಕ್ಸಲ್ಲಿ 2 ಇದೆ ಪರ್ಫ್ಯೂಮ್. ಇದು ಯಾವುದಪ್ಪ? ಕೂತ್ಕೊಂಡ್ರೆ ನಿಂತ್ಕೋಬೋದಲ್ಲ ಎಲ್ಲ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಅಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಅಕ್ಕಗೆಲ್ಲ ಓಪನ್ ಮಾಡ್ಸೋಣ ಇದನ್ನ. ನೋಡಿ ಸಿಂಹಸ್ವನ್ ಅವರೇ, ತುಂಬಾ ಚೆನ್ನಾಗಿದೆ ಅಷ್ಟೇ. ಹಾಂ, ಚೆನ್ನಾಗಿದೆ. ನಿಂತ್ಕೊಬೋದು ಸ್ವಲ್ಪ.
ಕಷ್ಟ ಆಗ್ತಿದೆ ಹತ್ರ ಓಪನ್ ಮಾಡ್ಕೊಳ್ಳಲ್ಲ ಇಲ್ಲ ಓಪನ್ ಮಾಡ್ಕೊಡ್ತೀನಿ. ಗೈಸ್ ಇದು ನಾನು ತುಂಬಾ ದಿನದಿಂದ ವಿಶ್ ಲಿಸ್ಟ್ ಅಲ್ಲಿ ಇಟ್ಟಿದ್ದೆ ಈ ಪ್ರಾಡಕ್ಟ್ ನ ಪರ್ಫ್ಯೂಮ್ ನ. ಈ ಪರ್ಫ್ಯೂಮ್ ಸ್ಪೆಸಿಫಿಕ್ ಆಗಿ ಯಾವ್ದೊಂದು ರೀಲ್ ಅಲ್ಲಿ ನೋಡಿದ್ರೆ ಸಖತ್ತಾಗಿದೆ ಈ ಪರ್ಫ್ಯೂಮ್ ತರಿಸಿ ಅಂತ ಹಾಕಿದ್ರು, ಅದಕ್ಕೆ ತರಿಸ್ದೆ. ಹಲೋ ಮೇಡಮ್, ಸಮೀರ್ ಅವ್ರು ಬಿಸಿ ಇದ್ದಾರೆ, ಕಾಲ್ ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲಿ. ಬಿಡ್ರಿ ಫೋನ್ ನ, ಬಿಸಿ ಇದ್ದೀನಿ ಅಂತ ಹೇಳಿಲ್ವಾ? ಯಾರದು? ಗುಪ್ತಾ ವಿಡಿಯೋ ಮಾಡ್ತೀನಿ 2 ನಿಮಿಷ, ಬಾಯ್. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಇನ್ಸ್ಟಾ ಅಂತಾರ. ಹಾ ಗೈಸ್ ಇಲ್ಲಿ ನೋಡಿ, ಇದು ಹೆಂಗಿದೆ, ವಾವ್, ಬಾಟ್ಲು ಸಖತ್ತಾಗಿದೆ. 9 PM 9 ಗಂಟೆ ಆದ್ಮೇಲೆ ಹಚ್ಕೋದು ಇದು. ಇರೋ ಹೊಡಿಬೇಡ, 9 ಗಂಟೆ ಆಗಿಲ್ಲ. ನೀವು ಅಲ್ಲಿ ಹಾಕಿದ್ರಲ್ಲ, ಇಲ್ಲಾಂದ್ರೆ ಸ್ಮೆಲ್ ಬರಲ್ಲ ಅದಕ್ಕೆ. ಪಾಪಾ ಇದು ಬೇಡ. ಒಂಥರ ಏನೋ ಎಲ್ಲಿಪ್ಪ ಮೀಸೆ ಸುತ್ತೈತ್ ಕಣಲೇ. ನಾವಪ್ಪ ನಗ್ತಾನೆ, ನಾಚ್ಕೋತಾನೆ ಇಲ್ಲ ನಾವಪ್ಪ. ಅಲ್ಲ ವಿಷ್ಣುವರ್ಧನ್ ಹಿಂಗಂದ ಮಾಡ್ತಿರ್ಲಿಲ್ಲ. ಕೋಟಿಗೊಬ್ಬ ಬೈಬಲ್ ಇದಾರೆ ನಾವಪ್ಪ. ನಾನು ಹಿಂಗ ಇರ್ತಿದ್ದೀನಿ, ಹಾಕು. ನಿನಗೂ ಹಿಂಗ ಅನ್ಬೇಕಾ? ಅಲ್ಲ ಎಡಗೈ ಬೇಡಲ್ಲ. ಓಕೆ ಗೈಸ್, ಪರ್ಫ್ಯೂಮ್ದೆಲ್ಲ ಮುಗೀತು. ನೆಕ್ಸ್ಟ್ ಈಗ ಮೇನ್ ಬಾಕ್ಸ್ಗಳು ಓಪನ್ ಮಾಡೋ ಟೈಮ್, ಬನ್ನಿ. ಇರ್ತವಳ ಇವೆಲ್ಲ. ತೆಗೀರಿ ನೀವು ಯಾವ್ದಾರು ಒಂದು ತೆಗೀರಿ. ಇದು ಬೇರೆ ನಾವಪ್ಪ ಅನ್ಬಾಕ್ಸ್ ಮಾಡ್ತಿದ್ದಾರೆ ನನ್ನ ಕನಸಿನ ಪ್ರಾಡಕ್ಟ್ಗಳು, ಸಾಕ್ಸ್ಗಳು. ಅಪ್ಪ ನಮ್ಗೆ ಹುಡುಕಿ ಸಾಕಾಗಿತ್ತು. ಹ್ಞೂ ಗೈಸ್ ನೋಡಿ, ನಾ ಅಪ್ಪ ಕೈಲೇ ಕೊಟ್ಟಿರ್ತೀನಿ. ಪಪ್ಪ ಒಂದೊಂದೇ ಕೊಡಿ, ದಿನ ಒಂದೊಂದು. ಇದು ನೋಡಿ ಗೈಸ್, ಇದೇನು ಅಂದ್ರೆ ಈಗ ಸೆಕೆಗಾಲ ಅಲ್ವಾ, ಸ್ವಲ್ಪ ಚಡ್ಡಿಗಳು ಹಾಕೊಂಡು ಮಲ್ಗನ ಅಂತ. ಸೆಕೆಲಿ ಬಾಕ್ಸರ್ಗಳು ಹಾಕಿ ಮಲ್ಗನ ಅಂತ. ಟೀ ಶರ್ಟ್ ಅನ್ಕೊಂಡೆ. ಅಪ್ಪ ನೀವೊಂದು ಇಟ್ಕೊಳ್ಳಿ ಗಿಫ್ಟ್. ರೆಡ್ ಕಲರ್ ಬೇಡ ನನಗೆ. ರೆಡ್ ಎಲ್ಲಿದೆ? ರೆಡ್ ಕಲರ್ ಬೇಡ ಅಂತೆ. ಯಾವ್ದು ಹಾಕಿದ್ರಿ ಬ್ರ್ಯಾಂಡ್? ಬ್ಲಾಕ್ ಅಲ್ಲ, ಯಾವ್ದು ಹಾಕಿದಲ್ಲ ನೀನು ಕೊಡು. ಕೈ ಕಿಸ್ಕೊಂಡು ಯಾವ್ದೋ ಬ್ರ್ಯಾಂಡಿಗೆ ಗುಮ್ ಅಂತವ್ರ ನಮ್ಮಪ್ಪ. ಯಾವ ಬ್ರ್ಯಾಂಡ್ ಕೇಳ್ಬೇಕು, ಇದ್ಬೇಕಾ ಗೈಸ್? ನಮ್ಮ ಅಪ್ಪಗೆ ಈ ಚಡ್ಡಿ ನಾನು ಗಿವ್ ಅವೇ ಮಾಡ್ತಾ ಇದೀನಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ, ಇಷ್ಟು ದೊಡ್ಡ ಕೆಲಸ ಮಾಡಿದ್ದಕ್ಕೆ. ಚಡ್ಡಿ ನೆಕ್ಸ್ಟ್ ಚಡ್ಡಿ ಕಿರಣ್. ಓಕೆ, ಇನ್ನೊಂದು ಪ್ರಾಡಕ್ಟ್ ಇದೆ, ಇದೇನು ನೋಡೋಣ. ಓಹೋ ಗೈಸ್, ಇದೇನು ಅಂದ್ರೆ ಇದು ಬಟ್ಟೆ, ಪ್ಯಾಂಟ್, ಶರ್ಟ್. ಇದು ಪ್ಯಾಂಟ್, ವೈಟ್ ಪ್ಯಾಂಟ್ ಹತ್ರ ಅಷ್ಟೊಂದಿದೆ, ಮತ್ತೆ ತರಿಸಿದ್ದೀನಿ. ಇಲ್ಲ, ಇಲ್ಲಿದೆ ವೈಟ್ ಪ್ಯಾಂಟ್. ಕಲರ್ ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಹುಡುಗಿರ್ದಲ್ಲ ಇದು, ನಂದಿದು. ನೋಡಿ ಗೈಸ್ ಔಟ್ಫಿಟ್ ಹೆಂಗಿದೆ. ಇದು ಹಾಕ್ಬೇಕು ಒಂದಿನ ಅಂತ ತರಿಸ್ದೆ, ನೋಡೋಣ ಯಾವತ್ತು ಹಾಕ್ಬೋದು ಅಂತ. ಥ್ಯಾಂಕ್ ಯು. ನನ್ನ ಸೆಲೆಕ್ಷನ್ ಯಾವಾಗಲೂ ಗೊತ್ತಲ್ಲ ನಿಮಗೆ, ನೇಹ ಅವ್ರು ನೋಡಿದ್ದೀರಲ್ಲ. ತೆಗೀರಿ, ಚೆನ್ನಾಗಿರೋದು ಅಂತ. ಅದು ಕಟ್ ಮಾಡ್ಬಿಡಿ, ಅವ್ನು ಹೇಳಿದ್ನ. ಇರ್ಲಿ ತೋಳ, ಇದು ನಿಂಗೆ ಇಷ್ಟ ಅಂದ್ರಲ್ಲ, ತೆಗಿಯೋ. ತೆಗ್ದಾಯ್ತು. ಇಲ್ಲಪ್ಪ, ಅವನ ತೆಗಿತಾನಂತೆ, ಅವ್ನಿಗೆ ಆಸೆ ಅಂತ, ತೆಗ್ಬಿಡ್ಲಿ. ಹುಷಾರು. ಈ ಕಡೆ ಇದ್ರೆ ಅರ್ಧ ಆಗ್ಬಿಟ್ಟಿರೋದು ನನ್ನ ಬಾಡಿ. ಇರಿಪ್ಪ, ಮಾಡ್ತಾನೆ ಇರಿಪ್ಪ. ಯಾರ ನೀನು ಬ್ಯೂಟಿಫುಲ್. ಅವ್ನು ಹಂಗೆ ಎಳೆದು ಬಿಸಾಕ್ತಾನ ಅದನ್ನ. ನೈಟ್ ಸ್ಟ್ಯಾಂಡ್ ಗೈಸ್, ಇದು ನಮ್ಮ ಟುಮ್ ನನಗೆ ಇದು ಬೇಕೇ ಬೇಕು, ಆರ್ಡರ್ ಮಾಡು ಅಂತೇಳಿ ಆರ್ಡರ್ ಮಾಡ್ತಿರೋದು. ಬಟ್ಟೆ ಸ್ಟ್ಯಾಂಡ್ ನೋಡಿ, ಹಿಂಗೆ ಹಾಕೋ ಬಟ್ಟೆ ಸ್ಟ್ಯಾಂಡ್. ನನಗೆ ನಮ್ಮ ಟುಮ್ ಫುಲ್ ರೂಮ್ನ ಅರೇಂಜ್ ಮಾಡ್ಕೊಡ್ತಾನಂತೆ, ಅದಕ್ಕೆ ಇದೆಲ್ಲ ಬೇಕು ನನಗೆ ಆರ್ಡರ್ ಮಾಡು ಅಂದ. ಏನೇನು ಬೇಕು ಅರೇಂಜ್ ಮಾಡೋಕ್ಕೆ ನಾನು ಕಳಿಸು ಅಂದಿದ್ದಕ್ಕೆ ಇದೆಲ್ಲ ಕಳಿಸ್ತಾ, ಅದಕ್ಕೆ ಆರ್ಡರ್ ಮಾಡಿರೋದು. ಫ್ಲೂಟ್ ಅಂತೆ ಇದು. ಅಯ್ಯೋ ಇಲ್ಲ, ಪೇಷನ್ಸ್ ನಂಗಿಲ್ಲ, ತುಂಬಾ ಕಮ್ಮಿ. ಅಲ್ಲಿ ನೋಡು, ಅದು ಕಟ್ ಮಾಡ್ಬೇಕಾಗಿರೋದು. ನೋಡು ನೀನೇ ನೋಡು ಗೈಸ್, ಎಲ್ಲಿ ಕಟ್ ಮಾಡ್. ಇಲ್ಲಿ ಇರಿ ಒಂದು ನಿಮಿಷ, ಇಲ್ಲಿ ಉದ್ದ ಹಿಂಗೆ ಹೇಳಿದ್ರೆ ಕಟ್ ಆಗುತ್ತೆ. ಸೂಪರ್ ಸೂಪರ್. ಸರ್ಟಿಫಿಕೇಟ್. ಏನಿದು? ಗಿಫ್ಟ್ ರ್ಯಾಪ್ ಆಗಿದೆ. ದೀಪಾವಳಿ ಪಟಾಕಿ ಏನಿದು? ಇದು ಚಡ್ಡಿನೇ. ಅದು ಎಕ್ಸ್ಟ್ರಾ ಚಡ್ಡಿ, ಸೆಕೆಗೆ. ತೆಗೀರಿ, ಅದು ನೋಡೋಣ. ನಿನ್ ಚಡ್ಡಿ ನಾವ್ಯಾಕೋ ನೋಡೋದಿಲ್ಲ.
ಇದ್ಯಾ ಚಿಕ್ಕ ಮಕ್ಳು ಚಡ್ಡಿ? ಗೈಸ್ ಇದು ಬಂದು ವಾಚ್ ಬಾಕ್ಸ್. ಇದು ನಮ್ಮ ತುಮ್ಟುಮ್ಮೆ ಆರ್ಡರ್ ಮಾಡಿರೋದು, ಅಂದ್ರೆ ಹೇಳಿದ್ದು ಆರ್ಡರ್ ಮಾಡಕ್ಕೆ. ಕಲರ್ ಚೆನ್ನಾಗಿದೆ ನೋಡಿ ಇದ್ರೊಳಗೆ ಎಲ್ಲ ವಾಚ್ ಗ್ಲಾಸ್ ಇದು ಗ್ಲಾಸ್ ಬಾಕ್ಸ್ ಸ್ಪೆಕ್ಸಸ್ದು ವಾಚ್ ಅಲ್ಲ ಗೈಸ್, ಗ್ಲಾಸ್ ಅದು. ವಾಚ್ ಒಂದು ಆರ್ಡರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಅದು ಬಂದಾಗ ಆರ್ಡರ್ ಮಾಡೋಣ. ಇಲ್ಲಿ ನೋಡಿ ಗೈಸ್, ಇದು ನೋಡಿ ನಿನ್ ಚಡ್ಡಿ ಹಾಕು. ಚಡ್ಡಿಗಳು. ಇದರಲ್ಲಿ ನಾನು ಇನ್ನೊಂದು ಗಿವ್ ಅವೇ ಮಾಡಬೇಕು ಅಂತಿದ್ದೀನಿ, ನಾನು ದೊಡ್ಡ ಮನ್ಸು. ಯಾರೋ ಒಬ್ರು ನಿನ್ ಚಡ್ಡಿ ನಾನು ಯಾಕೋ ನೋಡ್ಲಿ ಅಂದ್ರು. ಚಡ್ಡಿ ಬೇಕಾ ಅದರೊಂದು? ಹಾಕೊಂಡು ನೋಡ್ತೀನಿ ಯಾವ್ದು ಬೇಕು ನಿಂಗೆ? ಎಮ್ ಆಗಲ್ಲ ಸರ್, ಎಮ್ ಎಕ್ಸೆಲ್. ಗೈಸ್ ಈಗ 20,000 ಆಗಿರೋ ಈ ಬಾಕ್ಸ್ ನ ಓಪನ್ ಮಾಡೋಣ ಬನ್ನಿ. ಒಂದೊಂದು ಬಾಕ್ಸ್ ಒಳಗೆ ಏನಿದೆ ನೋಡೋಣ. 20,000 ಚಾಕು ತರಬೇಕಾಗಿತ್ತು. ಏನಿದು? ಚಾಕು ಇದು ಲಾಕರ್. ರ್ಯಾಕು, ಶೂ ರ್ಯಾಕು. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದಾರಲ್ಲ ಗೈಸ್. ನಾನು ತರಿಸಿದ್ದು ರೆಡ್ ಕಲರ್, ಮರೂನಾ? ಒಂದೇ ಒಂದು ಸೆಟ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದು ಹೆಂಗೂ ಗೊತ್ತಿಲ್ಲ, ಟ್ರೈ ಮಾಡೋಣ. ಹೆಂಗೆ ಅಯ್ಯೋ ಬಿತ್ತಕ್ಷ ಬಿತ್ತು, ಜೋರಾಗಿ ಬಿತ್ತಾ? ಜೋರಾಗಿ ಬಿದ್ದಿಲ್ಲ. ಎಲ್ಲಿ ಬಿತ್ತು? ಸಾರಿ ಸಂಜು, ಇಬ್ರು ಸೆಟ್ ಮಾಡ್ಕೊಡ್ತಾ ಇದಾರೆ. ಇನ್ನೊಂದು ಓಪನ್ ಮಾಡಿದ್ರ ಬಾಕ್ಸ್? ಇಲ್ಲ ಅಲ್ಲ ಅಲ್ಲ, ಇದೇನಿದು ಬೇಸ? ಇದು ಹಿಂದೆದು ಹಿಂದೆದು ಇಲ್ಲಿದೆ. ಹೌ ಟು ಇನ್ಸ್ಟಾಲ್ ಅಂತ ಹಾಕಿದೆ ನೋಡಿ ಇಲ್ಲಿ. ಹೌ ಟು ಇನ್ಸ್ಟಾಲ್ ಅಂತ ಮಾಡ್ಬಿಟ್ಟೆ ನಾನೇ. ಎಲ್ಲರೂ ಮಾಡ್ತಿದ್ದೀನಿ ಅಂತ ಹೇಳಿ ಬಿಲ್ಡಪ್ ತಗೊಂಡ್ರು. ಸರ್ಟಿಫಿಕೇಟ್ ಕೊಡೋಣ ಇವಾಗ. ಅಕ್ಕ ಇದ್ದವ್ರು ಅಕ್ಕಂಗಿನ ಸರ್ಟಿಫಿಕೇಟ್. ಒಂದು ಫೋನು, ಒಂದು ಫೋನು. ಕೆಳಗಡೆ ಬಂದು ಹಿಂಗ ಆಚೆ ಬರ್ತಿತ್ತದು. ಗ್ಲಾಸ್ ಇದೆಯಲ್ಲ, ಹಿಂಗೆ ಬರುತ್ತೆ ಶಾಂಗು. ಫುಲ್ ಆಲ್ ರೌಂಡ್ ಕವರ್. ಒಂದ್ ಕಡೆ ಫುಲ್ ವಿಂಡೋ ತರ ಕಾಣಿಸುತ್ತೆ. ನೀನ್ ಯಾವ ಕಡೆ ಇರ್ತೀಯೋ ಆ ಕಡೆ. ಒಂದು ಸೈಡ್ ಹಿಂಗಿರ್ಬೇಕದು, ಹಿಂಗೆ ಓಪನ್. ಯಾವುದೋ ಇದು ಬಾಕ್ಸ್ ಇದು. ಇಲ್ಲಿ ಮೇಲೆ 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 ಹಾಂ ಗೈಸ್, ಇದನ್ನು ಸೆಟ್ ಮಾಡೋಕ್ಕೆ ನಾನು ನಮ್ಮ ತುಮ್ಗೆ ಹೇಳಬೇಕು, ಎಲ್ಲ ಸೆಟ್ ಮಾಡಿಕೊಡಪ್ಪ ಅಂತ. ಅಷ್ಟೇ. ಇವಾಗೆಲ್ಲ ಇದೆನಾ? ಗೈಸ್ ಸೇಮ್ ಇದು ಎಲ್ಲ ಬಾಕ್ಸು ಇದೇ ಇರೋದು. ಈಗ ನಾನು ಸಂಜೆ ಸೇರಿ ಇದೆಲ್ಲಾನು ಅರೇಂಜ್ ಮಾಡ್ತೀವಿ. ದಯವಿಟ್ಟು ನೋಡಿ ತೆಗ್ದು ಬೇರೆ ಬಾಕ್ಸ್ ಓಪನ್ ಮಾಡಿ ದಯವಿಟ್ಟು. ಎಲ್ಲ ಬಾಕ್ಸ್ ಅದೇ ಕಣೋ, ಇನ್ನು ಮಿಕ್ಕಿದೆಲ್ಲ ಅದೇ ಇರೋದು, ಎಲ್ಲ ಆಗೋಯ್ತು ಆಮೇಲೆ ಸೆಟ್ ಮಾಡು. ಗೈಸ್. ಎಲ್ಲ ಬಾಕ್ಸಲ್ಲೂ ಇದೇ ಇರೋದು ಬಾಕ್ಸ್ಗಳು. ಇನ್ನು 3 ಬಾಕ್ಸ್ ಇದೆ, ಟೋಟಲ್ ಆಗಿ 20 ಇದೆ. ಈಗ 20 ಇಲ್ಲಿ ಅರೇಂಜ್ ಮಾಡ್ತೀವಿ. ಒಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಬನ್ನಿ. ಇದಿಷ್ಟೇ ಅನ್ಬಾಕ್ಸಿಂಗು. ಇವರೆಲ್ಲ ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ಥ್ಯಾಂಕ್ ಯು. ಎಲ್ಲ ಸೇಮ್ ನಾವು ಓಪನ್ ಮಾಡ್ತೀವಿ. ಥ್ಯಾಂಕ್ ಯು ಪಪ್ಪ. ನಿಮ್ಮ ಚಡ್ಡಿ ತಗೊಂಡೋಗಿ ಮಾಡು ನೀನು ನೀವು ಇದ್ದೀರಾ ಬನ್ನಿ. ಮಾಡು ಅನ್ಬಾಕ್ಸ್ ಮಾಡು ಎಲ್ಲ ನೀನು. ಅಂದ್ರೆ ಅವಳಿಗೂ ಒಂದೆರಡು ಬೇಕು ಅಂತ. ಇಲ್ಲ ಅಲ್ಲ ಕೆಲಸ ಶುರು ಮಾಡೋಣ. ಅವ್ರು ಈಗ ತಾನೇ ಏನು ಬೇಡ ಅಂದಿದ್ದಾರೆ. ಸೀಸರ್ ಅವನೇ ತಗೊಂತ, ಬಬ್ಲುನೇ. ಗೈಸ್ ಫೈನಲಿ 20 ಬಾಕ್ಸು ಸೆಟ್ ಮಾಡಿದ್ದಾಯಿತು. ಈಗ ಇಲ್ಲಿ ಜೋಡ್ಸೋಣ ಅಂತಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಒಂದು ನಾವು ತುಂಬ ಬಂದು ಮಾಡಿದ್ರೆ ಸರಿ, ಸುಮ್ಮನೆ ಸ್ವಲ್ಪ ಕಷ್ಟ ಅದಕ್ಕೆ. ಹಿಂಗೆ ಎತ್ತಿಟ್ಕೊಳ್ಳಿಪ್ಪ, ಎತ್ತಿಟ್ಕೊಂಡೆ ಕಷ್ಟ ಇದೆ ಹಾಕೋದು. ಗೈಸ್ ಇದು ಆಗ್ತಾ ಇಲ್ಲ ನಮ್ಮ ಕೈಯಿಂದ. ಒಂದು ಕಡೆಯಿಂದ ಹಾಕೊಂಬಾರ ಸಂಜೆ ಆಗ್ತಲ್ಲ ಅದು. ಅದು ಒಂದು ತೆಗಿತೀವಲ್ಲ, ಸ್ಟ್ರೈಟ್ ಇಟ್ಕೊಳ್ಳಿ ಹೇಳ್ತಾನೆ, ಒಬ್ರು ಮೇಲೆ ಇಟ್ಕೊಂಡು ತಕ್ಕಂತ ಒಬ್ರು ಹಾಕ್ಬಿಡಿ. ಗೈಸ್ ಫೈನಲಿ ನಮ್ಮ ಬಾಕ್ಸ್ಗಳು ಸೆಟ್ ಆಗಿದೆ. ನೋಡಿ ಇಷ್ಟು ಬಾಕ್ಸ್ ಸೆಟ್ ಆಗಿದೆ. ರೆಡ್ ಕಲರ್ ಹೆಂಗಿದೆ ಅಂತ ಕಾಮೆಂಟ್ ಹಾಕಿ. ಸೊ ನಂಗೆ ಇಷ್ಟ ಆಯಿತು, ರೆಡ್ ಕಲರ್ ಡಿಫ್ರೆಂಟ್ ಆಗಿದೆ ಅನಿಸ್ತು. ನಮ್ಮ ಶ್ರವಣ್ ಬ್ರೋ ಅರುಣ್ ಬ್ರೋ ಎಲ್ಲ ಬ್ಲ್ಯಾಕ್ ತೊಗೊಂಡಿದ್ದಾರೆ. ಸೊ ನಾನು ರೆಡ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ಚೆನ್ನಾಗಿದೆ ಅನಿಸ್ತು. ಸೊ ಆಲ್ ತ್ರೀ ಬಾಯ್ಸ್ ಆರ್ ಕಲೆಕ್ಟಿಂಗ್ ಶೂಸ್. ಸೊ ಒಂದು ಕಾಂಪಿಟೇಷನ್ ಅಲ್ಲ, ಒಂಥರ 3 ಜನ ಕಲೆಕ್ಷನ್ ಮಾಡ್ತಿದ್ದೀವಲ್ಲ, ಚೆನ್ನಾಗಿರುತ್ತೆ ಅಂತ. ನನ್ನ ಪ್ರಾಬ್ಲಮ್ ಏನು ಗೊತ್ತಾ,
ತುಂಬ ಶೂಸ್ಗಳು ತೊಗೊಂಡಿದ್ದೀನಿ, ತುಂಬ ಶೂಸ್ಗಳು, ಯಾವುದೂ ಒಂದು ಸರಿನೂ ಜೋಡಿಸಿಲ್ಲ. ಅದಕ್ಕೆ ಅವ್ರನ್ನ ನೋಡಿ ಕಲಿತೆ. ಓಕೆ, ದುಡ್ಡು ಕೊಟ್ಟು ಜಾಸ್ತಿ ತೊಗೊಂಡ ಮೇಲೆ ಜೋಡಿಸಿಡ್ಬೇಕು ಹಿಂಗೆ, ಇಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ. ಆಮೇಲೆ ಅರ್ಥ ಆಯ್ತು, ಓಕೆ ಒಂದು ಬಾಕ್ಸ್ ತರಿಸಿ ಜೋಡಿಸ್ಬೇಕಪ್ಪ ಅಂತ. ಅದಕ್ಕೆ ಬಾಕ್ಸ್ ತರಿಸಿದ್ದೀನಿ. ಈಗ ಇದನ್ನು ತುಂಬ ಜೋಡಿಸ್ತಾನೆ, ಯಾವ ಶೂ ಎಲ್ಲಿಡಬೇಕು ಅಂತ. ಅದಂತೂ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಅದು ಅವನೇ ಸರಿ. ಅದು ಬಿಟ್ಟರೆ ಪರ್ಫ್ಯೂಮ್ಸ್ ಎತ್ತಿಡೋಣ ಬನ್ನಿ. 3 ಪರ್ಫ್ಯೂಮ್ನ ಎತ್ತಿಡಬೇಕು. ಅದು ಇಲ್ಲಿ ಹೋಗೋದು ನೋಡಿ, ಇದು ಕ್ಲೀನಾಗಿ ಜೋಡಿಸಿಲ್ಲ ಇನ್ನು. ನಾನು ತುಂಬ ಬಂದು ಜೋಡಿಸ್ತೀನಿ ಅಂತ ಹೇಳೋನೆ, ಅದು ಯಾವಾಗ ಜೋಡಿಸ್ತಾ ಬರ್ತೀರ ನೋಡಬೇಕು. ನೋಡಿ ಗೈಸ್, ಎಷ್ಟು ಪರ್ಫ್ಯೂಮ್ಸ್ ಇದೆ ನಂದು. ಗೈಸ್, when I started this journey, ಒಂದು ಪರ್ಫ್ಯೂಮ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಐ ಯೂಸ್ ಟು ಡ್ರೀಮ್ ಆ್ಯಂಡ್ ಡೈ ಒಂದು ಪರ್ಫ್ಯೂಮ್ ತೊಗೋಬೇಕು ಅಂತ. ಆ್ಯಂಡ್ ಟುಡೇ ಪ್ಯೂರ್ ಹಾರ್ಡ್ ವರ್ಕ್, ಝೀರೋ ರೆಸ್ಟ್, ಝೀರೋ ಬ್ರೇಕ್ ತೊಗೊಂಡಿದ್ದ ದಿನಾನು ವರ್ಕ್. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು, ನಿಮಗೂ ಅಷ್ಟೇ ಥ್ಯಾಂಕ್ ಯು. ಐ ಪ್ರೌಡ್ ಆಫ್ ಯು ಗೈಸ್ ಆಲ್ಸೋ, ಥ್ಯಾಂಕ್ ಯು ಗೈಸ್. ಸೊ ನಾನು ಮನೆಗೆ ಬಂದು ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಸೆಟ್ ಮಾಡಿದ್ಮೇಲೆ ಊಟ ಮಾಡಿಕೊಂಡು ಈಗ ಕುಕುಂಬರ್ ಕಟ್ ಮಾಡ್ಕೋತಾ ಇದ್ದೀನಿ ತಿನ್ನೋಕ್ಕೆ. ಫೈಬರ್ ಏನೋ ತಿಂದಿಲ್ಲ ನೋಡಿ. ಏನಮ್ಮ ರಾಣಿ, ಅಷ್ಟೇ. ದಿನ ಡಯಟ್ ಫಾಲೋ ಮಾಡಬೇಕು ಅಂತಿದ್ದೀನಿ. ಅಂದರೆ ಜಂಕ್ ಏನು ತಿಂತಲ್ಲ, ಅವ್ರು ಟೈಮ್ ಊಟ ಮಾಡೋಕ್ಕಾಗ್ತಿಲ್ಲ. ಅದನ್ನು ಫಸ್ಟ್ ಸಾರ್ಟ್ ಮಾಡ್ಕೋಬೇಕು. ಕೆಲಸ ಅದು ಇದು ಕೆಲಸ ಅದು ಇದು ಅಂದ್ಕೊಂಡು ಓಡಾಡ್ತಾಯಿದ್ದೀನಿ. ಓಕೆ, ಈಗ ವರ್ಕೌಟ್ ಕನ್ಸಿಸ್ಟೆಂಟಾಗಿ ನಡೀತಿದೆ, ಡಯಟು ನಡೆಯುತ್ತೆ, ಎಲ್ಲ ಆಗುತ್ತೆ. ಗೈಸ್, ನಾನು ರೂಮಲ್ಲಿ ಮಲ್ಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಿಂಸೆ ಫುಲ್ಲು ಸೆಕೆ. ಈ ಒಂದು ಫ್ಯಾನ್ ನನ್ನ ಹತ್ರ ಸಡನ್ನಾಗಿ ಹಿಂಗೆ ಹೋಗುತ್ತೆ ಮಧ್ಯರಾತ್ರಿ. ಸಡನ್ನಾಗಿ ಮತ್ತೆ ಎದ್ಬಿಟ್ಟು ನಾನು ಹಿಂಗೆ ಬೆಂಡ್ ಮಾಡಬೇಕು, ಮತ್ತೆ ಹಿಂಗೆ ಹೋಗುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಫ್ಯಾನ್ ಹಾಕೋಣಂದರೆ ಲೈಟ್ ಇದೆ, ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಇಲ್ಲ, ಅವ್ನ ರೂಮಲ್ಲಿ ಹೋಗಿ ಮಲ್ಕೊಂಡ್ರೆ ಸ್ವಲ್ಪ ಗಾಳಿ ಬರುತ್ತೆ. ಇದ್ರ ಫಸ್ಟ್ ಫಿಗರ್ ಔಟ್ ಮಾಡಬೇಕು ಏನು ಮಾಡೋದು ಅಂತ. ಎ ಸಿ ಹಾಕ್ಸೋಕ್ಕಲ್ಲಿ ಜಾಗ ಇದೆ, ಬಟ್ ಎ ಸಿ ಹಾಕ್ಸೋಕ್ಕೆ ನನಗೇನು ಅಂದರೆ, ನಾನು ಎ ಸಿ ಹಾಕ್ಸಿದ್ರೆ ನಮ್ಮ ಮನೇಲಿ ನಮ್ಮ ಅಕ್ಕ ತಮ್ಮ ಅಪ್ಪ ಅಮ್ಮ ರೂಮಲ್ಲೂ ಇರಬೇಕು, ನಾನೊಬ್ಬನೇ ಎ ಸಿ ಹಾಕ್ಸ್ಕೋಬಾರ್ದು ಅನ್ನೋ ಸೆಂಟಿಮೆಂಟ್. ನೋಡ್ಬೇಕೇನು ಮಾಡೋದು ಅಂತ. ಬಟ್ ನಂಗೆ ನೆಕ್ಸ್ಟ್ ಲೆವೆಲ್ ಸೆಕೆ ಇದೆ. 2 ಫ್ಯಾನ್ ತಂದ್ಬಿಟ್ಟು ಈ ಥರದ್ದು ಇನ್ನೊಂದು ಫ್ಯಾನ್, ಇಲ್ಲಿಗೆ ಅಲ್ಲಿಂದ ಒಂದು ಫ್ಯಾನು, ಇಲ್ಲಿಂದ ಇನ್ನೊಂದು ಫ್ಯಾನ್, 3 ಫ್ಯಾನ್ ಬಿಟ್ಬಿಟ್ಟು ಮಾಡ್ಕೊಂಡು ಅಂತಿದ್ದೀನಿ. ನೋಡೋದು ಏನಾಗುತ್ತೆ ಅಂತ. ನಮ್ಮ ತುಂಬ ರೂಮಲ್ಲಿ ಸ್ವಲ್ಪ ಗಾಳಿ ಇದೆ. ಆ ಫ್ಯಾನು, ನನ್ನ ರೂಮಲ್ಲಿರೋ ಫ್ಯಾನ್ನ ತಂದು ಬಿಟ್ಬಿಟ್ಟಿದ್ದೀನಿ. ಎಲ್ಲರೂ ನಿದ್ದೆ ಬರುತ್ತೆ ನೋಡೋಣ. ನಾಳೆ ನಾವು ಅಪ್ಪ ಅಮ್ಮನ ಕೇಳಬೇಕು, ಅವ್ರ ರೂಮಲ್ಲಿ ಹಿಂಗೆ ಇದೆಯಾ ಪ್ರಾಬ್ಲಮ್ ಅಂತ. ಇದೆ ಅಂದರೆ ಎ ಸಿ. ನನ್ನ ರೂಮಲ್ಲಿ ಈ ಥರದ್ದೊಂದು ಫ್ಯಾನ್ ಒಂದು ಇಟ್ಬಿಟ್ಟಿದ್ರೆ ಎಲ್ಲ ಕರೆಕ್ಟಾಗಿರೋದು. ಬಟ್ ಲೈಟ್ ಇರೋದ್ರಿಂದ ಈಗ ಇದು ಹಾಕೋಕ್ಕೆ ಆಗಲ್ಲ ಅಲ್ಲಿ. ನಿಮ್ಮಿಬ್ಬರಿಗೂ ರಾತ್ರಿ ಸೆಕೆ ಆಗ್ತಾ ಇದೆಯಾ? ಫ್ಯಾನ್ ಬೇಕಾ, ಎ ಸಿ ಬೇಕಾ? ಫ್ಯಾನ್ ಬೇಕಾ, ಎ ಸಿ ಬೇಕಾ? ಫ್ಯಾನ್ ಬೇಕಾ, ಎ ಸಿ ಬೇಕಾ? ಅಲ್ಲ, ಈಗ ಮಲ್ಗಕ್ಕೆ ಎಲ್ಲದಕ್ಕೂ ಆಗತ್ತಾ? ಇಲ್ಲ, ಬರೀ ಒಂದು ರೂಮ್ಗೆ. ನಿಮ್ಮ ರೂಮ್ಗೆ ಹಾಲ್ಗೆ ಹಾಕ್ಸ್ತೀಯ ಕುತ್ಕೊಳ್ಳೋಕೆ? ಹಾಲ್ಗಲ್ಲ, ನಿಮಗೆ ಮಲ್ಗಕ್ಕೆ ನೈಟ್ ಕೇಳ್ತಾರ ಅದು ಎ ಸಿ? ಇಲ್ಲ ಮಾಡ್ಕೊಂತೀರಿ ಬಿಡಪ್ಪ, ನಮ್ಮ ರೂಮ್ ತುಂಬಾ ದೊಡ್ಡದಿದೆ, ಬೇಡ ಎ ಸಿ. ಅಲ್ಲ, ನನ್ನ ರೂಮ್ಗಲ್ಲ, ನಾನೀಗ ಎಲ್ಲರಿಗೂ ಒಂದೊಂದು ತರಿಸ್ತಾ ಇದ್ದೀನಿ. ಅದಕ್ಕೆ ಎ ಸಿ ಬೇಕಾ ಬೇಡವಾ ಅಂತ ಕೇಳ್ತಾ ಇರೋದು. ಈಗ ರಾತ್ರಿ ಮಲ್ಗೋ ಟೈಮಲ್ಲಿ ಪಾಪ ನೆಮ್ಮದಿಯಾಗಿ ಮಲ್ಗಕ್ಕೆ ಆಗ್ತಿಲ್ವಲ್ಲ ನೀವಿಬ್ಬರಿಗೂ. ಎ ಸಿ ಬೇಕಾ? ನಿನ್ನ ರೂಮ್ಗೆ ಹಾಕ್ಸ್ಕೊಂಡು ಹೋಗ್ಬೇಡ. ಪಪ್ಪ ಕರೆಕ್ಟಾಗಿ ಹೇಳಿ ಬೇಗ. ನಿಮ್ಮ ರೂಮ್ಗೆ ಹಾಕ್ಸ್ಕೊಳ್ಳಿ. ಹಾಂ, ಅಲ್ಲೇ ಬಂದು ಎಲ್ಲ ಮಲ್ಕೊಂಡ್ಬಿಡ್ತೀರ ಕೆಳಗಡೆ. ಹಾಲಲ್ಲಿ ಹಾಕ್ಸ್ತೀಯ ಅಲ್ವಾ? ಇಲ್ಲಿ ಹಾಲಲ್ಲಿ ಹಾಕ್ಬೇಕಂತ ಇಲ್ಲೇ ಮಲ್ಕೊಂಡ್ಬಿಡೋದು ಹಾಲಲ್ಲಿ. ಕರೆಕ್ಟಾಗಿ ಹೇಳಿ ಬೇಗ. ನಂಗೆ ರಾತ್ರಿ ಫುಲ್ ಒದ್ದಾಡ್ಬಿಡ್ತೀನಿ ಸೆಕೆಗೆ ನಾನು. ಅಲ್ಲ, ನನ್ನ ರೂಮ್ಗೆ ಹಾಕ್ಸ್ತೀನಿ, ನೀವೇ ಹೇಳಿ ನಿಮ್ದೇ ಸೆಕೆ ಜಾಸ್ತಿ ಇದೆಯಾ ಏನು ಅಂತ ಕೇಳ್ತಾ ಇರೋದು. ನಮ್ಮ ರೂಮಿಗೆ ಬೇಡ. ನಾರ್ಮಲ್ ಇದೆ ಕಣ್ಣ, ನಮಗೇನು ತೊಂದರೆ ಇಲ್ಲ. ಓಪನ್ ಮಾಡಿದ್ರೆ ಗಾಳಿ ಬರುತ್ತೆ. ನಿನ್ನ ರೂಮ್ಗೆ ಬರೀ ಡವ್ ಗೈಸ್ ಇವ್ರಿಬ್ರು. ಇವ್ರದ್ದು ಪ್ಲಾನ್ ಮಾಡಬೇಕು. ನಮ್ಮ ತುಂಬ ರೂಮಲ್ಲಿ ಪರವಾಗಿಲ್ಲ, ಎ ಸಿ ಬದಲು ಫ್ಯಾನ್ ಇಟ್ಬಿಟ್ರೆ ನಂದು ಇವತ್ತು ಮಲ್ಗದ್ನಲ್ಲ ಆರಾಮಾಗಿ ಮಲ್ಕೊಂಡಿದ್ದೆ. ಸೊ ನಮ್ಮ ಅಕ್ಕದು ಏನು ಅಂತ ಕೇಳಬೇಕು. ಅವಳ ರೂಮಲ್ಲಿ ಎ ಸಿ ಇದೆ, ಅದೇನು ವರ್ಕ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ಅದನ್ನ ಒಳ್ಳೆ ರೆಡಿ ಮಾಡಿಸ್ಬೋದು. ಸೊ ನಮ್ಮ ಲೆಕ್ಕದ ಪ್ರಕಾರ ಈಗ 2 ಎ ಸಿ ಬೇಕು. 2 ಎ ಸಿನ ಅರೇಂಜ್ ಮಾಡೋಣ. ನಮ್ಮ ಮನೆ ಶೂಸ್ ಬಾಕ್ಸ್ ನಾನು ನೋಡೋಕೆ ಯಾರು ಬಂದಿದ್ದಾರೆ ನೋಡಿ. ಹೆಂಗಿದೆ? ಅಲ್ಲ, ಅದ್ರಲ್ಲಿ ಖಾಲಿ ಇರೋದನ್ನ ನಮ್ಮ ಗುಪ್ತಾ ಪ್ರಾಮಿಸ್ ಮಾಡಿದ್ದಾರೆ. ಖಾಲಿ ಇರೋದನ್ನ ನಿಮ್ಗೆ ನೋಡೋಕ್ಕಾಗ್ತಿಲ್ಲ. ಅಲ್ಲಿ ಪ್ರತಿಯೊಂದನ್ನು ಜಾರ್ಡನ್ಸಿಂದ ತುಂಬಿಸೋಣ, ನಾನು ಕೊಡಿಸ್ತೀನಿ. ನನ್ನ ಚಪ್ಪಲಿ ಇಟ್ಕೊಳ್ಳ ಬನ್ನಿ ಹೋಗಿ. ಸೊ ಅವ್ರು ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಪ್ರಾಮಿಸ್ ತಾನೆ? ನಾನು ಯಾವಾಗ ಪ್ರಾಮಿಸ್ ಮಾಡಿದೆ? ಈಗ ತಾನೇ ಹೇಳಿದ್ರಲ್ರಿ. ಬನ್ನಿ ಗೈಸ್, ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಅದು ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಗುಪ್ತಾ ನಮ್ಮ ಮನೆಗೆ ಬಂದಿರೋದು. ಸೊ ನಾನು ಈ ವ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು,
ಅದು ಬಿಟ್ರೆ ಗೈಸ್ ನಮಗೆ ಗೊತ್ತಾ ಜಾಗದ್ದು ಸ್ವಲ್ಪ ಹೇಳಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಕನ್ಫರ್ಮ್ ಡಾರ್ಜಿಲಿಂಗ್ ಅನ್ಕೊಂಡಿದ್ದೀವಿ. ಕಾಮೆಂಟ್ ಹಾಕಕ್ಕೆ ಹೇಳಿ. ಯಾರಾದ್ರೂ ಸಜೆಷನ್ಸ್, ಜಾಗ ಸಜೆಷನ್ಸ್ ಎಲ್ಲ ಇದ್ರೆ ಹೇಳಿ. ಲೈಕ್ ಕಾಮ್ ಅಂಡ್ ಪೀಸ್ಫುಲ್ ಟ್ರಿಪ್ ಆಗಿರ್ಬೇಕು, ದಡಗುಡ ಎಲ್ಲ ಓಡೋ ಥರ ಇರಬಾರ್ದು. ಗೈಸ್ ಯಾವ್ದಾದ್ರು ಕಾಮ್ ಜಾಗಕ್ಕೆ, ಬಿಸಿಲಿಲ್ದಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸಿಬ್ಲಿಂಗ್ಸ್ ಟ್ರಿಪ್ ನೋಡಿ ಯಾವ್ದಾದ್ರು ಜಾಗ ಇದ್ರೆ ಪ್ಲೀಸ್ ಕಾಮೆಂಟ್ ಹಾಕಿ. ನಾವು ಆದಷ್ಟು ಬೇಗ ಈ ಮಂತಲ್ಲಿ ಹೋಗ್ಬಿಟ್ಟು ಬರೋಣ ಅಂತ. ಎಸ್, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಂಡ್ ಮಾಡ್ತಾ ಹೇಳೋದೇನು ಅಂದರೆ ಸ್ವಲ್ಪ ನಿಮ್ಮ ಡ್ರೀಮ್ಸ್ ಇರ್ತಲ್ಲ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಐ ಫೆಲ್ಟ್ ರಿಲಿ ಹ್ಯಾಪಿ. ನಾನು ಶೂಸ್ ಬಾಕ್ಸ್ ತರಿಸಿ ಮತ್ತು ಒಂದಷ್ಟು ಪರ್ಫ್ಯೂಮ್ಸ್ ಎಲ್ಲ ತೊಗೊಂಡಾಗ ಐ ಆಲ್ವೇಸ್ ಸ್ಟಾಪ್ ಮೈ ಸೆಲ್ಫ್. ನಂಗೆ ಯಾರು ತೊಗೋಬೇಕು ಅಂದಾಗ. ಬಟ್ ಇವತ್ತು ತೊಗೊಂಡಾಗ ಖುಷಿ ಆಯಿತು. ಏನೋ ಇಟ್ಸ್ ಎಕ್ಸ್ಪೆನ್ಸಿವ್, ದುಡ್ಡು ಖರ್ಚು ಮಾಡಬಾರ್ದಿತ್ತು, ಸೇವ್ ಮಾಡಬೇಕಿತ್ತು ಅಂತೆಲ್ಲ ಅನಿಸ್ತು. ಬಟ್ ಇಟ್ಸ್ ಓಕೆ, ಇಟ್ ಗೇವ್ ಮಿ ಹ್ಯಾಪಿನೆಸ್. ಅದು ಮಾಡ್ತಿದ್ದೀರಲ್ಲ, ಅದೆಲ್ಲ ಮಾಡ್ತಾ ಇದ್ದೀನಿ ನಾನು. ಸೇವ್ ಮಾಡ್ತಿದ್ದೀರಲ್ಲ. ಇಲ್ಲಪ್ಪ, ನನಗೆ ಕಳಿಸ್ತಿರಲ್ಲ ಇದು ಸೇವಿಂಗ್ ಅಂತ ಹೇಳಿ. ಒಪ್ಪ IT ಬರ್ತಾರೆ ನಿಮ್ಮ ಮನೆಗೆ. ಬನ್ನಿ, ಬಾಯ್. ನಮ್ಮ ದುನಿಯಾ ಸಪರೇಟ್, ಲೈಫ್ ಸ್ಟೈಲ್ ಡಿಫರೆಂಟ್, ಹಗಲು ರಾತ್ರಿ